ಅತಿ ಹೆಚ್ಚಿನ ಜನರನ್ನು ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರೂ ಅವರ ನೈಜ ಕೊಡುಗೆಯು ಸೀಮಾ ಅಂತ ಇಲ್ಲವೇ ಋಣಾತ್ಮಕವಾಗಿದ್ದರೆ ಅದನ್ನು ನಾವು ಮರೆಮಾಚಿದ ನಿರುದ್ಯೋಗ ಎಂದು ಕರೆಯಲಾಗುತ್ತದೆ. ಭಾರತದ ಸಹಕಾರ ಚಳವಳಿಯ ತೊಟ್ಟಿಲು ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಗದಗಿನ ಕನಗಿಹಾಳವನ್ನು ಭಾರತದ ಸಹಕಾರ ಚಳವಳಿಯ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಜವಾಹರಲಾಲ್ ನೆಹರು ಇವರನ್ನು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಪಡಿಸುವವರು ಯಾರಾಗಿರುತ್ತಾರೆ? ಭಾರತದಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಕೇಂದ್ರ ಹಣಕಾಸು ಸಚಿವಾಲಯ ಪ್ರಕಟಪಡಿಸುವುದು. ಭಾರತದಲ್ಲಿ ಮೊದಲಿಗೆ ಭಾರತದಿಂದ ಸ್ಥಾಪಿತವಾದ ಮೊದಲ ಬ್ಯಾಂಕ್ ಯಾವುದು? ಭಾರತದಲ್ಲಿ ಮೊದಲಿಗೆ ಭಾರತದಿಂದ ಸ್ಥಾಪಿತವಾದ ಮೊದಲ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿ ಮತ್ತು ಯಾವ ಸ್ಥಳದಲ್ಲಿದೆ? ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಉತ್ತರ ಪ್ರದೇಶದ ಲಕ್ನೋದಲ್ಲಿದೆ. 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ರಾಜ್ಯ ಯಾವುದು? ಕೇರಳ. ಇದು 1000 ಮಹಿಳೆಯರಿಗೆ 1084 ಮಹಿಳೆಯರನ್ನು ಹೊಂದಿತ್ತು. ಇದು 2011ರ ಪ್ರಕಾರ. ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರುತ್ತಾರೆ? ಪ್ರಧಾನ ಮಂತ್ರಿ ಇವರು ನೀತಿ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ಸುರೇಶ್ ತೆಂಡೂಲ್ಕರ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದ್ದು? ಸುರೇಶ್ ತೆಂಡೂಲ್ಕರ್ ಸಮಿತಿ ಇದು ಬಡತನ ರೇಖೆ ಅಂದಾಜು ಮಾಡಲು ರಚಿತವಾಗಿತ್ತು. ಭಾರತದ ಬಡತನ ರೇಖೆ ಪಿತಾಮಹ ಯಾರು? ಡಿ.ಟಿ. ಲಕಡ್ವಾಲ್ ಇವರು ಭಾರತದ ಬಡತನ ರೇಖೆಯ ಪಿತಾಮಹರಾಗಿದ್ದಾರೆ. ರಿವರ್ಸ್ ರೆಪೋ ದರ ಎಂದರೆ ಏನು? ವಾಣಿಜ್ಯ ಬ್ಯಾಂಕುಗಳು ಆರ್ಬಿಐಗೆ ನೀಡುವ ಸಾಲದ ಮೇಲಿನ ಅಲ್ಪಾವಧಿ ಬಡ್ಡಿ ದರವನ್ನು ರಿವರ್ಸ್ ರೆಪೋ ದರ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಪ್ರಾದೇಶಿಕ ಬ್ಯಾಂಕ್ಗಳು ಸ್ಥಾಪನೆಯಾದ ವರ್ಷ ಯಾವುದು? 1975 ಅಕ್ಟೋಬರ್ 2ರಂದು ಭಾರತದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸ್ಥಾಪನೆಯಾದವು. ಹಣದುಬ್ಬರ ಎಂದರೆ ಏನು? ಸರಕುಗಳ ಬೆಲೆ ಹೆಚ್ಚಳ ಮತ್ತು ಹಣದ ಮೌಲ್ಯ ಕುಸಿತ, ಇದನ್ನು ಹಣದುಬ್ಬರ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಆರ್ಬಿಐ ನೋಟುಗಳು ಮುದ್ರಿಸಲು ಅನುಸರಿಸುವ ಪದ್ಧತಿ ಯಾವುದು? ಕನಿಷ್ಠ ಮೀಸಲು ಪದ್ಧತಿ. ಭಾರತದಲ್ಲಿ ಹಣಕಾಸು ನೀತಿಯನ್ನು ರೂಪಿಸುವವರು ಯಾರು? ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದಲ್ಲಿ ಹಣಕಾಸು ನೀತಿಯನ್ನು ರೂಪಿಸುತ್ತದೆ. ಭಾರತದ ಸಂಖ್ಯಾಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಪಿ.ಸಿ. ಮಹಾಲನೋಬಿಸ್ ಇವರನ್ನು ಭಾರತದ ಸಂಖ್ಯಾಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ದಲಾಲ್ ಸ್ಟ್ರೀಟ್ ಇರುವುದು ಯಾವ ರಾಜ್ಯದಲ್ಲಿ? ದಲಾಲ್ ಸ್ಟ್ರೀಟ್ ಇದು ಮುಂಬೈದಲ್ಲಿ ಕಂಡುಬರುತ್ತದೆ. ಮಹಾರಾಷ್ಟ್ರ ರಾಜ್ಯ. ಭಾರತದಲ್ಲಿ ರಾಷ್ಟ್ರೀಯ ವರಮಾನ ಅಂದಾಜು ಮಾಡುವ ಸಂಸ್ಥೆ ಯಾವುದು? CSO. ಇದು ಭಾರತದಲ್ಲಿ ರಾಷ್ಟ್ರೀಯ ವರಮಾನವನ್ನು ಅಂದಾಜು ಮಾಡಲಾಗುತ್ತದೆ. ಇದರ ಫುಲ್ ಫಾರ್ಮ್ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್. ಲಾಫರ್ ರೇಖೆ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಲಾಫರ್ ರೇಖೆ ಎಂಬುದು ತೆರಿಗೆ ದರ ಮತ್ತು ತೆರಿಗೆ ಆದಾಯದ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ. ಜನಸಂಖ್ಯೆಯನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನೆಂದು ಕರೆಯಲಾಗುತ್ತದೆ? ಜನಸಂಖ್ಯೆಯನ್ನು
ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಡೆಮೋಗ್ರಫಿ ಎಂದು ಕರೆಯಲಾಗುತ್ತದೆ. ನಬಾರ್ಡ್ನ ವಿಸ್ತೃತ ರೂಪ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಮಿಷನ್ ಇಂದ್ರಧನುಷ್ ಯಾವುದಕ್ಕೆ ಸಂಬಂಧಿಸಿದೆ? ಮಿಷನ್ ಇಂದ್ರಧನುಷ್ ಇದು ಮಕ್ಕಳ ಮತ್ತು ಗರ್ಭಿಣಿಯರ ಅಪೌಷ್ಟಿಕತೆ ನಿರ್ವಹಣೆಗೆ ಸಂಬಂಧಿಸಿದೆ. ಕೋರ್ ಬ್ಯಾಂಕಿಂಗ್ ಎಂದರೆ ಏನು? ಇದು ಬ್ಯಾಂಕುಗಳಲ್ಲಿ ವಸೂಲಿಯಾಗದ ಸಾಲವನ್ನು ಪ್ರಮಾಣವನ್ನು ಹೆಚ್ಚಿಸಲು ನೆರವಾಗಲಿದೆ. ಕಪ್ಪು ಕ್ರಾಂತಿ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಕಪ್ಪು ಕ್ರಾಂತಿ ಕಲ್ಲಿದ್ದಲು ಪೆಟ್ರೋಲಿಯಂ ಉತ್ಪಾದನೆಗೆ ಸಂಬಂಧಿಸಿದೆ. ಆಪರೇಷನ್ ಪ್ರವಾಹದ ಪಿತಾಮಹ ಯಾರು? ವರ್ಗೀಸ್ ಕುರಿಯನ್ ಇವರು ಆಪರೇಷನ್ ಪ್ರವಾಹದ ಪಿತಾಮಹರಾಗಿದ್ದರು. ರಾಮ್ಸರ್ ಒಪ್ಪಂದ ಯಾವುದರ ಸಂರಕ್ಷಣೆಗೆ ಕುರಿತಾಗಿದೆ? ರಾಮ್ಸರ್ ಒಪ್ಪಂದ ಇದು ತೇವ ಪ್ರದೇಶಗಳು ಅಥವಾ ಜೌಗು ತಾಣಗಳಿಗೆ ಒಪ್ಪಂದವಾಗಿದೆ. ಸೆಬಿಯ ಕೇಂದ್ರ ಕಚೇರಿ ಎಲ್ಲಿದೆ? ಸೆಬಿಯ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಸೆಬಿಯ ಫುಲ್ ಫಾರ್ಮ್ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಆರ್ಬಿಐನ ಹಣಕಾಸು ತಿಂಗಳು ಯಾವುದು? ಜೂನ್ ಟು ಜುಲೈ ಇದು ಆರ್ಬಿಐನ ಹಣಕಾಸು ವರ್ಷವಾಗಿದೆ. ಭಾರತದಲ್ಲಿ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಸರ್ ಎಂ ವಿಶ್ವೇಶ್ವರಯ್ಯ ಇವರನ್ನು ಭಾರತದಲ್ಲಿ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಕರೆಯಲಾಗುತ್ತದೆ. ಭಾರತದ ಅತ್ಯಂತ ಹಳೆಯ ಷೇರುಪೇಟೆ ಯಾವುದು? BSE ಇದು ಭಾರತದ ಅತ್ಯಂತ ಹಳೆಯ ಷೇರುಪೇಟೆ. ಇದರ ಫುಲ್ ಫಾರ್ಮ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ವಿಶ್ವಸಂಸ್ಥೆಯ ಸ್ಥಾಪನೆಯಾದ ವರ್ಷ ಯಾವುದು? ವಿಶ್ವಸಂಸ್ಥೆಯು ಅಕ್ಟೋಬರ್ 24, 1945ರಲ್ಲಿ ಸ್ಥಾಪನೆಯಾಯಿತು. GSTಯ ವಿಸ್ತೃತ ರೂಪವೇನು? ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ಅಮರ್ತ್ಯ ಸೇನ್. ಏಸಿಯನ್ನಲ್ಲಿನ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 10 ರಾಷ್ಟ್ರಗಳು. ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ ಈ ಪುಸ್ತಕದ ಕರ್ತೃ ಯಾರಾಗಿದ್ದರು? ಸರ್ ಎಂ ವಿಶ್ವೇಶ್ವರಯ್ಯ. FRBM ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ? 2003ರಲ್ಲಿ FRBM ಕಾಯ್ದೆ ಜಾರಿಗೆ ಬಂದಿತು. FRBM ಫುಲ್ ಫಾರ್ಮ್ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್. ಗೂಳಿ ಮತ್ತು ಕರಡಿ ಎಂಬ ಪದಗಳು ಯಾವ ಕ್ಷೇತ್ರದಲ್ಲಿ ಉಪಯೋಗಿಸಲಾಗುತ್ತದೆ? ಷೇರುಪೇಟೆಯಲ್ಲಿ ಗೂಳಿ ಮತ್ತು ಕರಡಿ ಎಂಬ ಪದಗಳನ್ನು ಬಳಸಲಾಗುತ್ತದೆ. ಕರ್ನಾಟಕದ ಮೊಟ್ಟ ಮೊದಲ IIT ಎಲ್ಲಿ ಸ್ಥಾಪಿಸಲಾಗಿದೆ? ಕರ್ನಾಟಕದ ಮೊಟ್ಟ ಮೊದಲ IITಯನ್ನು ಧಾರವಾಡದಲ್ಲಿ ಸ್ಥಾಪಿಸಲಾಗಿದೆ. ಸಂಪೂರ್ಣ ಕ್ರಾಂತಿಯ ಹರಿಕಾರ ಎಂದು ಯಾರನ್ನು ಕರೆಯಲಾಗುತ್ತದೆ? ಜಯಪ್ರಕಾಶ್ ನಾರಾಯಣ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬ್ಯಾರೆಲ್ ತೈಲ ಎಷ್ಟು ಲೀಟರ್ಗಳನ್ನು ಒಳಗೊಂಡಿರುತ್ತದೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬ್ಯಾರೆಲ್ ತೈಲ 159 ಲೀಟರ್ ಅನ್ನು ಒಳಗೊಂಡಿರುತ್ತದೆ. 2019ರಲ್ಲಿ ಮಹಾರತ್ನ ಸ್ಥಾನಮಾನ ಪಡೆದ ಕಂಪನಿಗಳು ಯಾವುವು? HPCL ಮತ್ತು PGCL. ಕರ್ನಾಟಕದಲ್ಲಿ 3ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? AG ಕೂಡಿಗೆ. ಇವರು ಕರ್ನಾಟಕದ 3ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು. ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವ ಸಂಸ್ಥೆ ಯಾವುದು?
ಹಣಕಾಸು ಸಚಿವಾಲಯ ಇದು ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುತ್ತದೆ. 1969ರಲ್ಲಿ ಎಷ್ಟು ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡವು? 14 ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡವು. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುಟುಂಬ ಕಲ್ಯಾಣ ಯೋಜನೆ ಯಾವ ವರ್ಷ ಜಾರಿಗೆ ತರಲಾಯಿತು? 1952ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುಟುಂಬ ಕಲ್ಯಾಣ ಯೋಜನೆ ಜಾರಿಗೆ ತರಲಾಗಿದೆ. ದೇಶದ ಮೊಟ್ಟ ಮೊದಲ ಐಐಟಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಪಶ್ಚಿಮ ಬಂಗಾಳದ ಖರಗ್ಪುರದಲ್ಲಿ. 1974ರಲ್ಲಿ ಸ್ಮೈಲಿಂಗ್ ಬುದ್ಧ ಪೋಖ್ರಾನ್ ಅಣು ಪರೀಕ್ಷೆ ಹೆಸರಿನ ಪರೀಕ್ಷೆಯನ್ನು ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಡೆಸಲಾಯಿತು? 4ನೇ ಪಂಚವಾರ್ಷಿಕ ಯೋಜನೆ. 1945ರಲ್ಲಿ ಗಾಂಧಿ ಯೋಜನೆ ಅಸ್ತಿತ್ವಕ್ಕೆ ಬಂದಿದ್ದು ಇದರ ರೂವಾರಿಗಳು ಯಾರಾಗಿದ್ದರು? ಶ್ರೀಮನ್ ನಾರಾಯಣ್ ಅಗರ್ವಾಲ್. ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಏಷ್ಯನ್ ಡ್ರಾಮಾ ಕೃತಿಯ ಕರ್ತೃ ಯಾರು? ಗುನ್ನಾರ್ ಮಿರ್ಡಾಲ್. ಇವರು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಏಷ್ಯನ್ ಡ್ರಾಮಾ ಕೃತಿಯ ಕರ್ತೃ ಆಗಿದ್ದಾರೆ. ಫಿಲಿಪ್ಸ್ ಕರ್ವ್ ರೇಖೆ ಯಾವುದರ ಕುರಿತು ತಿಳಿಸುತ್ತದೆ? ಹಣದುಬ್ಬರ ಮತ್ತು ನಿರುದ್ಯೋಗ ನಡುವಿನ ವಿಲೋಮ ಸನ್ನಿವೇಶವನ್ನು ಕುರಿತು ತಿಳಿಸುತ್ತದೆ. ಸ್ವತಂತ್ರ ಭಾರತದಲ್ಲಿ ಮೊದಲ ಕೇಂದ್ರ ಬಜೆಟ್ ಅನ್ನು ಮಂಡಿಸಿದವರು ಯಾರು? ಆರ್.ಕೆ. ಶಣ್ಮುಗಂ ಶೆಟ್ಟಿ. ಇವರು ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಕೇಂದ್ರ ಬಜೆಟ್ ಅನ್ನು ಮಂಡಿಸಿದರು. ಸ್ವತಂತ್ರ ಭಾರತದ ಮೊದಲ ಮಹಿಳಾ ದೀರ್ಘಾವಧಿಯ ಹಣಕಾಸು ಸಚಿವೆ ಯಾರಾಗಿದ್ದರು? ನಿರ್ಮಲಾ ಸೀತಾರಾಮನ್. ಕರ್ನಾಟಕದ ಯಾವ ಸ್ಥಳದಲ್ಲಿ ನೋಟು ಮುದ್ರಣಾಲಯವಿದೆ? ಕರ್ನಾಟಕದ ಮೈಸೂರಿನಲ್ಲಿ ನೋಟು ಮುದ್ರಣಾಲಯವಿದೆ. ಡಿಜಿಟಲ್ ಪೇಮೆಂಟ್ಗೆ ಸಂಬಂಧಿಸಿದಂತೆ ನೇಮಕಗೊಂಡ ಸಮಿತಿ ಯಾವುದು? ನಂದನ್ ನಿಲೇಕನಿ. ಇದು ಡಿಜಿಟಲ್ ಪೇಮೆಂಟ್ಗೆ ಸಂಬಂಧಿಸಿದ ಸಮಿತಿಯಾಗಿದೆ. ಜನನ ದರ ಪ್ರಮಾಣ ಎಂದರೆ ಏನು? ಪ್ರತಿ 1000 ಜನಸಂಖ್ಯೆಗೆ ಜನಿಸುವ ಪ್ರಮಾಣವನ್ನು ಜನನ ದರ ಪ್ರಮಾಣ ಎಂದು ಕರೆಯಲಾಗುತ್ತದೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ 2011ರಲ್ಲಿ ನಡೆದ ಜನಗಣತಿ ಎಷ್ಟನೇ ಜನಗಣತಿಯಾಗಿತ್ತು? 7ನೇ ಜನಗಣತಿಯಾಗಿತ್ತು. ಸರ್ಕಾರಿ ಕಚೇರಿಗಳು, ವಿಶ್ವವಿದ್ಯಾಲಯಗಳು ಮತ್ತು ಮಾಧ್ಯಮ ವಲಯಗಳು ಯಾವ ವಲಯಕ್ಕೆ ಸೇರುತ್ತವೆ? ಪಂಚಮ ವಲಯಕ್ಕೆ ಸೇರುತ್ತವೆ. ಸುರೇಶ್ ತೆಂಡೂಲ್ಕರ್ ಸಮಿತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಬಡತನ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಭಾರತದಲ್ಲಿ ಭೌಗೋಳಿಕ ಸೂಚ್ಯಂಕಕ್ಕೆ ಮೊದಲು ಸೇರಿದ ವಸ್ತು ಯಾವುದು? ಡಾರ್ಜಿಲಿಂಗ್ ಚಹಾ. ಇದು ಭಾರತದಲ್ಲಿ ಭೌಗೋಳಿಕ ಸೂಚ್ಯಂಕಕ್ಕೆ ಅಂದರೆ ಜಿಐ ಟ್ಯಾಗ್ಗೆ ಸೇರಿದ ಮೊದಲ ವಸ್ತುವಾಗಿದೆ. ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇದು ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಬಿಡುಗಡೆ ಮಾಡುತ್ತದೆ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಇದರಲ್ಲಿ ಜಾಗತಿಕವಾಗಿ ಸ್ಥಾನಮಾನ ಪಡೆದ ಕರೆನ್ಸಿಗಳು ಎಷ್ಟು? 5 ಕರೆನ್ಸಿಗಳು. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸು ಹಂಚಿಕೆಯನ್ನು ಮಾಡುವವರು ಯಾರಾಗಿದ್ದರು? ರಾಷ್ಟ್ರೀಯ ಹಣಕಾಸು ಆಯೋಗ. ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸು ಹಂಚಿಕೆಯನ್ನು ಮಾಡುತ್ತದೆ. ಕರ್ನಾಟಕದಲ್ಲಿ ವಿದ್ಯುತ್ ದರವನ್ನು ನಿಗದಿಪಡಿಸುವ ಸಂಸ್ಥೆ ಯಾವುದು? ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ. ಇದು ಕರ್ನಾಟಕದಲ್ಲಿ ವಿದ್ಯುತ್ ದರವನ್ನು ನಿಗದಿಪಡಿಸುತ್ತದೆ. ಭಾರತದಲ್ಲಿ ಎಕ್ಸಿಮ್ ಬ್ಯಾಂಕ್ ಅನ್ನು ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಸ್ಥಾಪಿಸಲಾಯಿತು? 6ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಭಾರತದ ಎಕ್ಸಿಮ್ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು. ಕೈಗಾರಿಕರಣ ಇಲ್ಲವೇ ವಿನಾಶ ಎಂಬ ಘೋಷವಾಕ್ಯವನ್ನು ನೀಡಿದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಇವರು ಕೈಗಾರಿಕರಣ ಇಲ್ಲವೇ ವಿನಾಶ ಎಂಬ ಘೋಷವಾಕ್ಯವನ್ನು ನೀಡಿದರು.
ಮುದ್ರಾ ಯೋಜನೆಯ ವಿಸ್ತೃತ ರೂಪ ಏನು? ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ರಿಫೈನಾನ್ಸ್ ಏಜೆನ್ಸಿ. ನೀತಿ ಆಯೋಗದ ವಿಸ್ತೃತ ರೂಪ ಏನು? ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಯಾವ ಸಾಂಸ್ಥಿಕ ವ್ಯವಸ್ಥಾಪನೆಯ ನಂತರ ವಿಶ್ವ ವ್ಯಾಪಾರ ಸಂಘಟನೆ ಅಂದರೆ WTO ರೂಪುಗೊಂಡಿತು? ಗ್ಯಾಟ್ ಅಂದರೆ GATT ಸಾಂಸ್ಥಿಕ ವ್ಯವಸ್ಥಾಪನೆಯ ನಂತರ WTO ರೂಪುಗೊಂಡಿತು. ಎಕಾನಮಿಕ್ ಡ್ರೈನ್ ಥಿಯರಿ ಕೃತಿಯ ಕರ್ತೃ ಯಾರು? ದಾದಾಬಾಯಿ ನವರೋಜಿ. ಇವರು ಎಕಾನಮಿಕ್ ಡ್ರೈನ್ ಥಿಯರಿ ಕೃತಿಯ ಕರ್ತೃ ಆಗಿದ್ದರು. ₹1 ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ? ಕೇಂದ್ರ ಹಣಕಾಸು ಕಾರ್ಯದರ್ಶಿಯ ಸಹಿ ₹1 ನೋಟಿನ ಮೇಲೆ ಇರುತ್ತದೆ. ಭಾರತದಲ್ಲಿ 10, 20, 50, 100, 200, 500, ₹2000 ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ? RBI ಗವರ್ನರ್ ಇವರ ಸಹಿ ಇರುತ್ತದೆ. ಆದರೆ ₹1 ಮೇಲೆ ಮಾತ್ರ ಕೇಂದ್ರ ಹಣಕಾಸು ಕಾರ್ಯದರ್ಶಿಯ ಸಹಿ ಇರುತ್ತದೆ. 2011ರ ಜನಗಣತಿಯಂತೆ ಭಾರತದ ಜನಸಾಂದ್ರತೆ ಎಷ್ಟು? 382. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಅಳೆಯುವ ಲಕ್ಷಣಗಳೇ ಯಾವುವು? ಶಿಕ್ಷಣ, ಜೀವಿತಾವಧಿ ಮತ್ತು ತಲಾದಾಯ. ಇದು ಮಾನವನ ಅಭಿವೃದ್ಧಿ ಸೂಚ್ಯಂಕವನ್ನು ಅಳೆಯುತ್ತದೆ. ನೀತಿ ಆಯೋಗ ಯಾವುದರ ಬದಲಾಗಿ ಸ್ಥಾಪನೆಗೊಂಡ ಸಂಸ್ಥೆಯಾಗಿದೆ? ಯೋಜನಾ ಆಯೋಗದ ಬದಲಾಗಿ ಸ್ಥಾಪನೆಗೊಂಡ ಸಂಸ್ಥೆ. ಅಕ್ಷಯ ಪಾತ್ರೆ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮವು ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಇಸ್ಕಾನ್ ಸಂಸ್ಥೆ. ಸಾರ್ಕ್ ನ ಕೇಂದ್ರ ಕಚೇರಿ ಎಲ್ಲಿದೆ? ನೇಪಾಳದ ಕಠ್ಮಂಡು ಅಲ್ಲಿದೆ. ಭಾರತ ದೇಶವು ಯಾವ ವೇದದ ಅರ್ಥ ವ್ಯವಸ್ಥೆಯನ್ನು ಒಳಗೊಂಡಿದೆ? ಮಿಶ್ರ ಅರ್ಥವ್ಯವಸ್ಥೆಯನ್ನು ಒಳಗೊಂಡಿದೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? MS ಸ್ವಾಮಿನಾಥನ್. ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ. ಪವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿಯ ಕರ್ತೃ ಯಾರು? ದಾದಾಬಾಯಿ ನವರೋಜಿ. ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಗಿದೆ? ಯಂಗ್ ಹಿಲ್ಟನ್ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸಲಾಗಿದೆ. ಮಾನವ ಅಭಿವೃದ್ಧಿ ಸೂಚ್ಯಂಕ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಮೆಹಬೂಬ್ ಉಲ್-ಹಕ್. ಇವರು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ನೀಡಿದರು. ಟರ್ನ್ ಓವರ್ನ ಆಧಾರದ ಮೇಲೆ ದೇಶದ ಅತಿದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಯಾವುದು? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಇದು ಟರ್ನ್ ಓವರ್ನ ಆಧಾರದ ಮೇಲೆ ದೇಶದ ಅತಿದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ಸಾರ್ಕ್ ಯಾವಾಗ ಸ್ಥಾಪನೆಯಾಯಿತು? 1985 ಡಿಸೆಂಬರ್ 8ರಂದು ಸಾರ್ಕ್ ಸ್ಥಾಪನೆಯಾಯಿತು. ಮಿಶ್ರ ಆರ್ಥಿಕತೆ ಎಂದರೇನು? ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ಸಹಭಾಗಿತ್ವವನ್ನು ಮಿಶ್ರ ಆರ್ಥಿಕತೆ ಎನ್ನುವುದು. ಭಾರತದಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಬ್ಯಾಂಕುಗಳನ್ನು ಹೊಂದಿರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಇದು ಭಾರತದಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಬ್ಯಾಂಕ್ಗಳನ್ನು ಹೊಂದಿದೆ. ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಸೆಬಿ. ಇದನ್ನು ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆ ನಿಯಂತ್ರಕ ಎಂದು ಕರೆಯಲಾಗುತ್ತದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕೇಂದ್ರ ಕಚೇರಿ ಎಲ್ಲಿದೆ? ಅಮೆರಿಕದ ವಾಷಿಂಗ್ಟನ್ DC ಯಲ್ಲಿದೆ. ಭಾರತದ ವೃದ್ಧ ಪಿತಾಮಹ ಎಂದು ಹೆಸರಾದವರು ಯಾರು? ದಾದಾಬಾಯಿ ನವರೋಜಿ.
ಯುನೆಸ್ಕೋ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಯುನೆಸ್ಕೋದ ಕೇಂದ್ರ ಕಚೇರಿ ಇರುವುದು. ಯುನೆಸ್ಕೋದ ವಿಸ್ತೃತ ರೂಪ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿದೆ? ಜಿನೇವಾದಲ್ಲಿದೆ. ದ ಆರ್ಗ್ಯುಮೆಂಟೇಟಿವ್ ಇಂಡಿಯಾ ಎಂಬುದು ಯಾರ ಆತ್ಮಕಥನವಾಗಿದೆ? ಅಮರ್ತ್ಯ ಸೇನ್ ಇವರ ಆತ್ಮಕಥನವಾಗಿದೆ. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಯಾವುದು? ಒಂದು ರಾಜ್ಯ ಹಲವು ಜಗತ್ತು, ಒನ್ ಸ್ಟೇಟ್ ಮೆನಿ ವರ್ಲ್ಡ್. ಇದು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯವಾಗಿದೆ. ವೆಲ್ತ್ ಆಫ್ ನೇಷನ್ಸ್ ಅರ್ಥಶಾಸ್ತ್ರದ ಪುಸ್ತಕದ ಕರ್ತೃ ಯಾರು? ಆಡಮ್ ಸ್ಮಿತ್. ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಅಧಿಕಾರಾವಧಿ ಎಷ್ಟು? 3 ವರ್ಷಗಳು. ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳು ಯಾವುವು? ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರ್ಥಿಕ ವರ್ಷವನ್ನು ಜನವರಿ ಟು ಡಿಸೆಂಬರಕ್ಕೆ ಬದಲಾಯಿಸಿಕೊಂಡ ರಾಜ್ಯ ಯಾವುದು? ಮಧ್ಯಪ್ರದೇಶ. ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ಬಂದಿದ್ದು ಯಾವಾಗ? ಜುಲೈ 1, 2017. ದ ಎಕನಾಮಿಕ್ ಹಿಸ್ಟರಿ ಆಫ್ ಇಂಡಿಯಾ ಪುಸ್ತಕದ ಕರ್ತೃ ಯಾರು? R.C. ದತ್. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಮೊದಲಿನ ಹೆಸರೇನು? ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್.